ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಭಾಗ 1ರ ಪಠ್ಯಪುಸ್ತಕದಲ್ಲಿರುವಂತಹ ಮೊದಲನೆಯ ಅಧ್ಯಾಯ, ಅದುವೇ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ಒಂದು ಅಧ್ಯಾಯದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ನೋಡಿ, ಅಭ್ಯಾಸಗಳು ಅಂತ ಇದೆ ಇಲ್ಲಿ. ಅದರಲ್ಲಿರ್ತಕ್ಕಂಥದ್ದು ಮೊದಲನೆಯ ಪ್ರಶ್ನೆ ಇದಾಗಿತ್ತು. ಈ ಕೆಳಗಿನ ಕ್ರಿಯೆಯ ಕುರಿತ ಹೇಳಿಕೆಗಳಲ್ಲಿ ಯಾವುವು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ನೋಡಿ, ಆ ಒಂದು ರಾಸಾಯನಿಕ ಕ್ರಿಯೆಯನ್ನು ನಾವು ನೋಡೋಣ. 2PbO ಸಾಲಿಡ್ ಪ್ಲಸ್ CS ಆರೋ ಮಾರ್ಕ್ 2Pb ಸಾಲಿಡ್ ಪ್ಲಸ್ CO2 ಗ್ಯಾಸ್ ಅಂತ ಇದೆ. ನೋಡಿ, ಇಲ್ಲಿ Pb ಅಂದರೆ ಅದು ಸೀಸಾ ಅಂತ ಅರ್ಥ. ಇದು ಸೀಸದ ಆಕ್ಸೈಡ್ ಪ್ಲಸ್ ಕಾರ್ಬನ್, ಇಲ್ಲಿ ಸೀಸಾ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅನಿಲ ಸ್ಥಿತಿಯಲ್ಲಿ ಇದೆ, ಗ್ಯಾಷಿಯಸ್ ಸ್ಟೇಟಲ್ಲಿ. ಆಯಿತಾ? ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ನಾವಿಲ್ಲಿ ಗುರುತಿಸಬೇಕು. ನೋಡಿ, ಅಲ್ಲಿ ಎ ಅಂತ ಕೊಟ್ಟಿದ್ದಾರೆ ಹೇಳಿಕೆ, ಸೀಸಾ ಅಪಕರ್ಷಣಗೊಂಡಿದೆ. ಬಿ, ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣೆಗೊಂಡಿದೆ. ಸಿ, ಕಾರ್ಬನ್ ಉತ್ಕರ್ಷಣೆಗೊಂಡಿದೆ. ಡಿ, ಸೀಸದ ಆಕ್ಸೈಡ್ ಅಪಕರ್ಷಣೆಗೊಂಡಿದೆ. ಇದು 4 ಹೇಳಿಕೆಗಳು. ಅದಕ್ಕೆ ನೋಡಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್, ಇಲ್ಲಿ ಎ ಮತ್ತು ಬಿ ಏನು ತಪ್ಪಾಗಿವೆ ಅಂತ ಕೇಳಿದ್ದಾರೆ. ಯಾವುದು ತಪ್ಪಾಗಿದೆ ಅಂತ ಅವರು ಕೇಳ್ತಿರುವಂಥದ್ದು. ನೋಡಿ, ಫಸ್ಟ್ ಆಪ್ಷನಲ್ಲಿ ಎ ಮತ್ತು ಬಿ ತಪ್ಪು, ಎರಡನೇದರಲ್ಲಿ ಎ ಮತ್ತು ಸಿ ತಪ್ಪಂತ ಕೊಟ್ಟಿದ್ದಾರೆ, ಮೂರನೇದರಲ್ಲಿ ಎ, ಬಿ ಮತ್ತು ಸಿ ಕೂಡ ತಪ್ಪಂತ ಹೇಳಿದ್ದಾರೆ, ನಾಲ್ಕನೇದರಲ್ಲಿ ಎಲ್ಲವೂ ಕೂಡ ತಪ್ಪಾದ ಹೇಳಿಕೆ ಅಂತ ಹೇಳಿದ್ದಾರೆ. ಈಗ ನಾವು ಈ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸರಿ ಅಂತ ಗುರುತಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಎ ಮತ್ತು ಬಿ ಏನಾಗಿದೆ ತಪ್ಪಾಗಿದೆ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುವಂಥದ್ದು. ಏನಾಗಿದೆ ಇಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ ಅಲ್ವಾ. ನೋಡಿ, ಇದರಲ್ಲಿ ಹೇಳಿಕೆ ಎ ಏನು, ಸೀಸಾ ಅಪಕರ್ಷಣೆಗೊಂಡಿದೆ ಅಂತ ಇದೆ ಅಲ್ವಾ. ಸೀಸಾ ಅಪಕರ್ಷಣೆಗೊಂಡಿದೆ ಅನ್ನುವಂಥದ್ದು ಇಲ್ಲಿ ಏನು ತಪ್ಪಾಗಿರುವಂಥ ಹೇಳಿಕೆ. ಮತ್ತು ಬಿ, ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣೆಗೊಂಡಿದೆ ಅನ್ನುವಂಥದ್ದು ಕೂಡ ತಪ್ಪಾದ ಹೇಳಿಕೆ ಆಗಿರುವಂಥದ್ದು. ಮುಂದೆ ಎರಡನೆಯ ಪ್ರಶ್ನೆ, ಅಲ್ಲೊಂದು ರಾಸಾಯನಿಕ ಕ್ರಿಯೆಯನ್ನು ಕೊಟ್ಟಿದ್ದಾರೆ. Fe2O3 ಪ್ಲಸ್ 2Al ಆರೋ ಮಾರ್ಕ್ Al2O3 ಪ್ಲಸ್ 2Fe ಅಂತ ಕೊಟ್ಟಿದ್ದಾರೆ. ನೋಡಿ, ಯಾವುದಿದು ಏನು ಕಬ್ಬಿಣದ ಆಕ್ಸೈಡ್ ಏನೊಂದಿಗೆ ಕ್ರಿಯೆ ನಡೆಸಿದೆ, ಅಲ್ಯೂಮಿನಿಯಂನೊಂದಿಗೆ ವರ್ತಿಸಿ ಏನನ್ನು ಕೊಡ್ತಾ ಇದೆ, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಏನು ಕಬ್ಬಿಣವನ್ನು ಕೊಡ್ತಾ ಇರುವಂಥದ್ದು. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಮೇಲಿನ ಕ್ರಿಯೆಯು ಇದಕ್ಕೆ ಉದಾಹರಣೆ ಆಗಿದೆ ಅಂತ ಇದೆ. 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಸಂಯೋಗ ಕ್ರಿಯೆ, ಆಪ್ಷನ್ ಬಿ ದ್ವಿಸ್ಥಾನಪಲ್ಲಟ ಕ್ರಿಯೆ, ಆಪ್ಷನ್ ಸಿ ವಿಭಜನ ಕ್ರಿಯೆ, ಆಪ್ಷನ್ ಡಿ ಸ್ಥಾನಪಲ್ಲಟ ಕ್ರಿಯೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಏನು, ಆಪ್ಷನ್ ಡಿ ಸ್ಥಾನಪಲ್ಲಟ ಕ್ರಿಯೆ. ಇದಕ್ಕೆ ಯಾಕೆ ಅದು ಸ್ಥಾನಪಲ್ಲಟ ಕ್ರಿಯೆ ಆಗುತ್ತೆ ಅಂತಂದರೆ ನೀವಿಲ್ಲಿ ನೋಡಬಹುದು, ಇಲ್ಲಿ Fe2O3 ಅಂತ ಇದೆ. ಏನಾಗಿದೆ ಇಲ್ಲಿ ಇದೇನಾಗಿದೆ, Fe2 ಏನಾಗಿದೆ ಇಲ್ಲಿ O3ಯನ್ನು ಏನಾಗಿದೆ ಕಳೆದುಕೊಂಡಿದೆ. ಆ ಒಂದು ಜಾಗದಲ್ಲಿ ಏನಾಗಿದೆ, ಈ ಒಂದು Fe2 ಏನಾಗಿದೆ ಅದು ಹೊರಗಡೆ ಹೋಗಿದೆ, 2Fe ಆಗಿ ಪರಮಾಣುವಾಗಿ ಹೊರಗಡೆ ಹೋಗಿದೆ. ಮತ್ತು ಈ ಒಂದು ಆಕ್ಸಿಜನ್ ಏನಾಗಿದೆ ಇಲ್ಲಿಂದ ಇದು ಇಲ್ಲಿ ಬ್ರೇಕ್ ಆಗಿದೆ. ಇದು ನೋಡಿ, ಈ ಜಾಗದಲ್ಲಿ ಇದು ಬ್ರೇಕ್ ಆಗಿ ಈ ಒಂದು O3 ಅನ್ನುವಂಥದ್ದು ಈ ಅಲ್ಯೂಮಿನಿಯಂನೊಂದಿಗೆ ಸೇರಿಕೊಂಡಿದೆ. ಇಲ್ಲಿ ಸ್ಥಾನಪಲ್ಲಟ ಆಗಿದೆ. ನೋಡಿ, ನಮಗೆ ಇಲ್ಲಿ ಏನಿತ್ತು, ಇಲ್ಲಿ ಫೆರಸ್ ಆಕ್ಸೈಡ್ ಅಂತ ಇತ್ತು, ಇಲ್ಲೇನಾಯಿತು ಅಲ್ಯೂಮಿನಿಯಂ ಆಕ್ಸೈಡ್ ಆಯಿತು, ಸ್ಥಾನಪಲ್ಲಟ ಆಗಿದೆ. ಹಾಗೆ ಇಲ್ಲಿ Fe2 ಅನ್ನುವಂಥದ್ದು ಏನಾಗಿದೆ ಹೊರಗಡೆ ಹೋಗಿದೆ, 2Fe ಆಗಿ ಅದು ಹೊರಗಡೆ ಹೋಗಿದೆ. ಸೊ ಹಾಗಾಗಿ ಇದನ್ನು ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಮುಂದೆ ಮೂರನೆಯ ಪ್ರಶ್ನೆ, ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗುತ್ತದೆ, ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಪ್ರಶ್ನೆಗಳನ್ನು ನೋಡೋಣ, ಉತ್ತರಗಳಲ್ಲಿ ಆಪ್ಷನ್ಸ್ಗಳನ್ನು ನಾವು ನೋಡೋಣ. ಮೊದಲನೇದಾಗಿ ಅದರಲ್ಲಿ ಆಪ್ಷನ್ ಎ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ. ಆಪ್ಷನ್ ಬಿ ಕ್ಲೋರಿನ್ ಅನಿಲ ಮತ್ತು ಕಬ್ಬಿಣದ ಹೈಡ್ರಾಕ್ಸೈಡ್ ಉಂಟಾಗುತ್ತವೆ. ಸಿ, ಯಾವುದೇ ಕ್ರಿಯೆ ನಡೆಯುವುದಿಲ್ಲ. ಆಪ್ಷನ್ ಡಿ ಕಬ್ಬಿಣದ ಲವಣ ಮತ್ತು ನೀರು ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನು ನೋಡಿ, ಹೈಡ್ರೋಜನ್ ಅನಿಲ
ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ. ಆಪ್ಷನ್ ಎ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಏನಾಗುತ್ತೆ, ಕಬ್ಬಿಣದ ಚೂರುಗಳು ಒಂದು ಲೋಹ, ಅದೇನಾಗಿರ್ತದೆ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸೇರಿಸಿದಾಗ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಅನಿಲ, ಹೈಡ್ರೋಜನ್ ಗ್ಯಾಸ್ ಮತ್ತು ಕಬ್ಬಿಣದ ಕ್ಲೋರೈಡ್ ಆಗುತ್ತೆ. ಆಯಿತಾ, ಆ ರೀತಿಯಾಗಿ ಅದು ಕ್ರಿಯೆಯನ್ನು ನಡೆಸುತ್ತೆ. ಮುಂದೆ ನೋಡೋಣ. 4ನೆಯ ಪ್ರಶ್ನೆ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು? ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು? ಈಗ ಒಂದು ರಾಸಾಯನಿಕ ಸಮೀಕರಣ ಕೊಟ್ಟರೆ ಅಲ್ಲಿ ನೀವು ಏನು ಮಾಡ್ತೀರಾ, ಅಲ್ಲಿ ಅಂಕಿಗಳನ್ನು ಸೇರಿಸಿ ಅದನ್ನು ನೀವು ಸಮೀಕರಣವನ್ನು ಸರಿದೂಗಿಸ್ತೀರಾ. ಪ್ರತಿವರ್ತಕಗಳಲ್ಲಿರ್ತಕ್ಕಂತಹ ಪರಮಾಣುಗಳು ಮತ್ತು ಆ ಒಂದು ರಾಶಿ ಏನಾಗಿರುತ್ತೆ ಉತ್ಪನ್ನಗಳಲ್ಲಿರುವಂತಹ ರಾಶಿಗೆ ಸಮನಾಗಿರುವಂಥದ್ದು ಅಂತ ನಾವಲ್ಲಿ ಏನು ಮಾಡ್ತೀವಿ, ಆ ಒಂದು ಕಾರಣಕ್ಕಾಗಿ ಅದನ್ನು ಸರಿದೂಗಿಸ್ತೀವಿ. ಅದನ್ನು ನಾವು ಹೇಗೆ ಬರಿಬೇಕು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡಿ. ಒಂದು ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳ ಮತ್ತು ಉತ್ಪನ್ನಗಳ ಕಡೆಯಲ್ಲಿರುವಂತಹ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆಯು ಸಮನಾಗಿದ್ದರೆ, ಸೇಮ್ ಇದ್ದರೆ ಅದನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಕರೀತಾರೆ. ಎರಡು ಕಡೆ ಬ್ಯಾಲೆನ್ಸ್ಡ್ ಆಗಿದ್ದರೆ. ಇದನ್ನು ಯಾಕೆ ಮಾಡಲಾಗುತ್ತೆ? ಇದನ್ನು ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗುತ್ತೆ, ರಾಶಿಯನ್ನು ಸೃಷ್ಟಿಸಲು ಒಂದು ರಾಸಾಯನಿಕ ರಿಯಾಕ್ಷನ್ಸ್ ಮುಖಾಂತರ ನಾವು ಒಂದು ರಾಶಿಯನ್ನು ಏನು ಮಾಡಲಿಕ್ಕೆ ಸೃಷ್ಟಿ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಅದನ್ನು ಲಯಗೊಳಿಸಲಿಕ್ಕೂ ಸಾಧ್ಯ ಇಲ್ಲ. ಅಂದರೆ ರಾಸಾಯನಿಕ ಕ್ರಿಯೆಗಳಲ್ಲಿನ ಉತ್ಪನ್ನಗಳಲ್ಲಿರುವಂತಹ ಧಾತುಗಳ ಒಟ್ಟು ರಾಶಿ ಏನಿದೆ ಆ ಒಂದು ಪ್ರತಿವರ್ತಕಗಳಲ್ಲಿ, ಅದು ಪ್ರತಿವರ್ತಕಗಳಲ್ಲಿರುವಂತಹ ಧಾತುಗಳ ಒಟ್ಟು ರಾಶಿಗೆ ಏನಾಗಿರಬೇಕು, ಸಮನಾಗಿರಬೇಕು. ಆದ್ದರಿಂದ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು ಅಂತ ಉತ್ತರವನ್ನು ಬರೀಬೇಕಿತ್ತು. ಮುಂದೆ 5ನೆಯ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣಗಳ ರೂಪಕ್ಕೆ ಪರಿವರ್ತಿಸಿ ಮತ್ತು ನಂತರ ಅವುಗಳನ್ನು ಸರಿದೂಗಿಸಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಏನು ಕೊಟ್ಟಿದ್ದಾರೆ, ಅವರು ಹೇಳಿಕೆಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ರಾಸಾಯನಿಕ ಸಮೀಕರಣಗಳ ರೂಪಕ್ಕೆ ಅದನ್ನು ಪರಿವರ್ತನೆ ಮಾಡಿ ನಂತರ ಅದನ್ನು ಸರಿದೂಗಿಸಬೇಕಾಗತ್ತೆ. ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ಎ ಅಂತ ಇದೆ. ಏನಿದೆ, ಹೈಡ್ರೋಜನ್ ಅನಿಲ ನೈಟ್ರೋಜನ್ನೊಂದಿಗೆ ಸೇರಿ ಅಮೋನಿಯಾ ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ನೋಡಿ ಏನಾಗುತ್ತೆ, ಇಲ್ಲಿ ಹೈಡ್ರೋಜನ್ ಅನಿಲ ಅಂದರೆ H2 ಏನಾಗಿದೆ, ಅಮೋನಿಯಾ ನೈಟ್ರೋಜನ್ನೊಂದಿಗೆ ವರ್ತಿಸುತ್ತೆ, N2 ಅದರೊಂದಿಗೆ ವರ್ತಿಸಿ ನಮಗೇನು ಕೊಡ್ತದೆ, ಅಮೋನಿಯಾವನ್ನು ಕೊಡ್ತದೆ. ಅಮೋನಿಯಾದ ಫಾರ್ಮುಲಾ ಏನು, NH3 ಅನ್ನುವಂಥದ್ದು. ಆಯಿತಾ, ಅದರ ನಂತರ ನಾವು ಅದನ್ನು ಸರಿದೂಗಿಸಬೇಕು ಅಷ್ಟೇ. ಮುಂದೆ ಸರಿದೂಗಿಸಿದಾಗ ಏನಾಗುತ್ತೆ ನೋಡಿ, 3H2 ಗ್ಯಾಸ್ ಪ್ಲಸ್ N2 ಗ್ಯಾಸ್ ಆರೋ ಮಾರ್ಕ್ 2NH3 ಗ್ಯಾಸ್ ಅಂತ ಸಿಗುತ್ತೆ. ನೆಕ್ಸ್ಟ್ ಅದರಲ್ಲಿ ಸೆಕೆಂಡ್ ಕ್ವೆಶನ್ ಬಿ ಅಂತ ಇದೆ. ಹೈಡ್ರೋಜನ್ ಸಲ್ಫೈಡ್ ಅನಿಲ ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡ್ ಉಂಟು ಮಾಡುತ್ತದೆ ಅಂತ ಇದೆ. ಇದಕ್ಕೆ ಉತ್ತರ ಏನು, 2H2S ಪ್ಲಸ್ 3O2 ಆರೋ ಮಾರ್ಕ್ 2H2O ಪ್ಲಸ್ 2SO2 ಅನ್ನುವಂಥದ್ದಕ್ಕೆ ಸರಿದೂಗಿಸಿದ ಸಮೀಕರಣ ಆಗಿರುವಂಥದ್ದು. ನೆಕ್ಸ್ಟ್ ಸಿ ಅಂತ ಇದೆ ಪ್ರಶ್ನೆ. ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ನ ಪ್ರಕ್ಷೇಪ ಉಂಟು ಮಾಡುತ್ತದೆ. ನೋಡಿ, ಈ ಒಂದು ಕ್ರಿಯೆಗೆ ನಾವು ಸರಿದೂಗಿಸಿದ ಸಮೀಕರಣ ಬರೆದ್ರೆ ಏನಾಗುತ್ತೆ, 3BaCl2 ಪ್ಲಸ್ Al2SO4 ಥ್ರೈಸ್ ಆರೋ ಮಾರ್ಕ್ 2AlCl3 ಪ್ಲಸ್ 3BaSO4 ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಡಿ ಪ್ರಶ್ನೆ. ಪೊಟ್ಯಾಷಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡುತ್ತದೆ. ಇದಕ್ಕೆ ಉತ್ತರ 2K ಪ್ಲಸ್ 2H2O ಆರೋ ಮಾರ್ಕ್ 2KOH ಪ್ಲಸ್ H2 ಅನ್ನುವಂಥದ್ದು. ಮುಂದೆ 6ನೆಯ ಪ್ರಶ್ನೆ. ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಅದರಲ್ಲಿ ಮೊದಲನೇ ಪ್ರಶ್ನೆ ಎ. HNO3 ಪ್ಲಸ್ CaOH2 ಆರೋ ಮಾರ್ಕ್ CaNO3 ಟ್ವೈಸ್ ಪ್ಲಸ್ H2O. ಇದನ್ನು ಸರಿದೂಗಿಸಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ನಾವು 2 ಹಾಕಬೇಕು ಮತ್ತು ಇಲ್ಲಿ ಕೂಡ 2 ಹಾಕಿದರೆ ಅದೇನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ನೋಡಿ ಇಲ್ಲಿ 2HN ಇದೆ, 2H ಇದೆ, ಇಲ್ಲೂ ಕೂಡ 2H ಇದೆ. ಆ ರೀತಿಯಾಗಿ ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ನೋಡಿ, ಪ್ರತಿವರ್ತಕಗಳಲ್ಲಿರುವಂತಹ ರಾಶಿ ಮತ್ತು ಉತ್ಪನ್ನಗಳಲ್ಲಿರುವಂತಹ ರಾಶಿಗೆ ಸಮನಾಗಿ ಇರಬೇಕು ಅಷ್ಟೇ. ಅದರಲ್ಲಿ ಇರುವಂಥದ್ದು ಬಿ ಪ್ರಶ್ನೆ. NaOH ಪ್ಲಸ್ H2SO4 ಆರೋ ಮಾರ್ಕ್ Na2SO4 ಪ್ಲಸ್ H2O. ಇದಕ್ಕೆ ಸರಿಯಾದ ಉತ್ತರ ಏನು, 2NaOH ಪ್ಲಸ್ H2SO4 ಆರೋ ಮಾರ್ಕ್ Na2SO4 ಪ್ಲಸ್ 2H2O. ನೋಡಿ, ಇದನ್ನು ಬ್ಯಾಲೆನ್ಸ್ ಮಾಡಿದ್ದೀವಿ. ಮುಂದೆ ಸಿ ಪ್ರಶ್ನೆ. NaCl ಪ್ಲಸ್ AgNO3 ಆರೋ ಮಾರ್ಕ್ AgCl ಪ್ಲಸ್ NaNO3. ಇದಕ್ಕೆ ಉತ್ತರ NaCl ಪ್ಲಸ್ AgNO3 ಆರೋ ಮಾರ್ಕ್ AgCl ಪ್ಲಸ್ NaNO3.
ಏನಾಗಿದೆ ಅಂದರೆ ಈ ಒಂದು ಸಮೀಕರಣ ಈಗಾಗಲೇ ಸರಿದೂಗಿಸಲ್ಪಟ್ಟಿದೆ. ಅವರು ಕ್ವಶನಲ್ಲೇ ಕೊಡಬೇಕಾದ್ರೆ ಅವರು ಸರಿದೂಗಿಸಿದೇ ಕೊಟ್ಟಿದ್ದಾರೆ, ಅದನ್ನು ಸರಿದೂಗಿಸುವಂಥ ಅವಶ್ಯಕತೆ ಇಲ್ಲ, ಅದನ್ನು ಇದ್ದ ಹಾಗೆಯೇ ಬರೆದಿಟ್ಟರೆ ಅದು ಸರಿಯಾದ ಉತ್ತರ. ಮುಂದೆ ಡಿ ಪ್ರಶ್ನೆ, BaCl2 ಪ್ಲಸ್ H2SO4 ಆ್ಯರೋ ಮಾರ್ಕ್ BaSO4 ಪ್ಲಸ್ HCl. ಏನಾಗುತ್ತೆ ಉತ್ತರ? BaCl2 ಪ್ಲಸ್ H2SO4 ಆ್ಯರೋ ಮಾರ್ಕ್ BaSO4 ಪ್ಲಸ್ 2HCl ಅನ್ನುವಂಥದ್ದು ಆಗುತ್ತೆ. ನೋಡಿ, ನಿಮಗೇನಾದರೂ ಈ ಒಂದು ರಾಸಾಯನಿಕ ಸಮೀಕರಣಗಳನ್ನು ಹೇಗೆ ಸರಿದೂಗಿಸಬೇಕು ಅಂತ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ನಾವು ಅದಕ್ಕೆ ಒಂದು ಸಪರೇಟ್ ವಿಡಿಯೋ ಮುಖಾಂತರ ಅದನ್ನು ಹೇಗೆ ಸರಿದೂಗಿಸಬೇಕು ಅನ್ನುವಂಥ ವಿಚಾರವನ್ನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಆಯಿತಾ? ದಯವಿಟ್ಟು ನಿಮಗೆ ಯಾವೊಂದು ವಿಡಿಯೋ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಈಗ ನೋಡೋಣ 7ನೆಯ ಪ್ರಶ್ನೆ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ ಏನಂತ ಕೊಟ್ಟಿದ್ದಾರೆ. ಅದರಲ್ಲಿ ಎ ಪ್ರಶ್ನೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯರೋ ಮಾರ್ಕ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಪ್ಲಸ್ ನೀರು. ಇದನ್ನು ಬರೆದಾಗ ಹೇಗಾಗತ್ತೆ? CaOH2 ಪ್ಲಸ್ CO2 ಆ್ಯರೋ ಮಾರ್ಕ್ CaCO3 ಪ್ಲಸ್ H2O. ಪ್ರಶ್ನೆ ಬಿ, ಸತು ಪ್ಲಸ್ ಸಿಲ್ವರ್ ನೈಟ್ರೇಟ್ ಅಂದರೆ ಬೆಳ್ಳಿಯ ನೈಟ್ರೇಟ್ ಅಂತ ಕರಿತೀವಲ್ವ ಅದು. ಆ್ಯರೋ ಮಾರ್ಕ್ ಸತುವಿನ ನೈಟ್ರೇಟ್ ಪ್ಲಸ್ ಬೆಳ್ಳಿ. ಇದಕ್ಕೆ ಉತ್ತರ Zn ಪ್ಲಸ್ 2AgNO3 ಆ್ಯರೋ ಮಾರ್ಕ್ ZnNO3 ಟ್ವೈಸ್ ಪ್ಲಸ್ 2Ag. ನೆಕ್ಸ್ಟ್ ಸಿ ಪ್ರಶ್ನೆ, ಅಲ್ಯೂಮಿನಿಯಂ ಪ್ಲಸ್ ಕಾಪರ್ ಕ್ಲೋರೈಡ್ ಅಂದರೆ ತಾಮ್ರದ ಕ್ಲೋರೈಡ್ ಆ್ಯರೋ ಮಾರ್ಕ್ ಅಲ್ಯೂಮಿನಿಯಂ ಕ್ಲೋರೈಡ್ ಪ್ಲಸ್ ತಾಮ್ರ. ಇದಕ್ಕೆ ಉತ್ತರ ಏನು? 2Al ಪ್ಲಸ್ 3CuCl2 ಆ್ಯರೋ ಮಾರ್ಕ್ 2AlCl3 ಪ್ಲಸ್ 3Cu. ನೆಕ್ಸ್ಟ್ ಡಿ ಪ್ರಶ್ನೆ, ಬೇರಿಯಂ ಕ್ಲೋರೈಡ್ ಪ್ಲಸ್ ಪೊಟ್ಯಾಷಿಯಂ ಸಲ್ಫೇಟ್ ಆ್ಯರೋ ಮಾರ್ಕ್ ಬೇರಿಯಂ ಸಲ್ಫೇಟ್ ಪ್ಲಸ್ ಪೊಟ್ಯಾಷಿಯಂ ಕ್ಲೋರೈಡ್. ಇದನ್ನು ಮಾಡಿದಾಗ ಏನಾಗುತ್ತೆ? ಸರಿಯಾದ ಉತ್ತರ BaCl2 ಪ್ಲಸ್ K2SO4 ಆ್ಯರೋ ಮಾರ್ಕ್ BaSO4 ಪ್ಲಸ್ 2KCl. ನೋಡಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಿಮಗೇನಾದರೂ ಈ ಒಂದು ರಾಸಾಯನಿಕ ಸಮೀಕರಣಗಳನ್ನು ಹೇಗೆ ಸರಿದೂಗಿಸುವಂಥದ್ದು, ಅದಕ್ಕೆ ಅಣುಸೂತ್ರವನ್ನು ಬರೆಯುವಂಥದ್ದು ಹೇಗೆ, ಇದರೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ನೆಕ್ಸ್ಟ್ 8ನೆಯ ಪ್ರಶ್ನೆನ ನೋಡೋಣ. ಈ ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಮತ್ತು ಪ್ರತಿ ಸಂದರ್ಭದಲ್ಲಿನ ಕ್ರಿಯೆಯ ವಿಧವನ್ನು ಗುರುತಿಸಿ. ನೋಡಿ, ನಿಮಗೆ ಈ ಒಂದು ಫಸ್ಟ್ ಚಾಪ್ಟರ್ ಯಾವುದು? ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ಒಂದು ಅಧ್ಯಾಯದಲ್ಲಿ ಮೇನ್ ಇರುವಂಥದ್ದು, ಫೋಕಸ್ ಮಾಡಿರುವಂಥದ್ದು ಒಂದು ರಾಸಾಯನಿಕ ಸಮೀಕರಣವನ್ನು ಹೇಗೆ ನಾವು ರಚಿಸಬೇಕು, ಅದನ್ನು ಹೇಗೆ ಸರಿದೂಗಿಸಬೇಕು, ಅದರಲ್ಲಿ ನಡೀತಕ್ಕಂತಹ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು, ಅದನ್ನು ಪದ ಸಮೀಕರಣಗಳಲ್ಲಿ ಕೊಟ್ಟಾಗ ಅದನ್ನು ರಾಸಾಯನಿಕ ಸಮೀಕರಣಗಳ ರೂಪದಲ್ಲಿ ಬರೆಯುವಂಥದ್ದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆನೇ ಈ ಒಂದು ಫಸ್ಟ್ ಪಾಠ ಇರುವಂಥದ್ದು. ನೋಡಿ, ಇದರಲ್ಲಿ ಈಗ 8ನೇ ಪ್ರಶ್ನೆಯಲ್ಲಿ ಕೇಳಿರುವ ಹಾಗೆ ಏನು ಕೊಟ್ಟಿದ್ದಾರೆ ನೋಡಿ. ಪ್ರಶ್ನೆ ಎ, ಪೊಟ್ಯಾಷಿಯಂ ಬ್ರೋಮೈಡ್ ಎಕ್ವೇಸ್ ಪ್ಲಸ್ ಬೇರಿಯಂ ಅಯೋಡೈಡ್ ಎಕ್ವೇಸ್ ಆ್ಯರೋ ಮಾರ್ಕ್ ಪೊಟ್ಯಾಷಿಯಂ ಅಯೋಡೈಡ್ ಎಕ್ವೇಸ್ ಪ್ಲಸ್ ಬೇರಿಯಂ ಬ್ರೋಮೈಡ್ ಸಾಲಿಡ್ ಅಂತ ಇದೆ. ಇದಕ್ಕೆ ಉತ್ತರ ಏನಾಗುತ್ತೆ? ಸರಿದೂಗಿಸಿದ ಸಮೀಕರಣ 2KBr ಎಕ್ವೇಸ್ ಪ್ಲಸ್ BaI2 ಎಕ್ವೇಸ್ ಆ್ಯರೋ ಮಾರ್ಕ್ 2KI ಎಕ್ವೇಸ್ ಪ್ಲಸ್ BaBr2 ಸಾಲಿಡ್ ಅಂತ ಇದೆ. ನೋಡಿ, ಇದರಲ್ಲಿ ಕ್ರಿಯೆಯ ವಿಧ ಯಾವುದು? ಈ ಒಂದು ಕ್ರಿಯೆಯ ವಿಧ ಯಾವುದು? ಇದು ದ್ವಿಸ್ಥಾನಪಲ್ಲಟ ಕ್ರಿಯೆ. ಯಾಕಂದರೆ ಇಲ್ಲಿ ನೋಡಿ ಏನಾಗಿದೆ, ಇಲ್ಲಿ KBr ಅಂತ ಇದೆ ಅಲ್ವಾ, ಪೊಟ್ಯಾಷಿಯಂ ಬ್ರೋಮೈಡ್ ಇದೆ ಅಲ್ವಾ. ಪೊಟ್ಯಾಷಿಯಂ ಬ್ರೋಮೈಡ್ ಇರುವಂಥದ್ದು ಏನಾಗಿದೆ ಇಲ್ಲಿ ನೋಡಿ, ಪೊಟ್ಯಾಷಿಯಂ ಅಯೋಡೈಡ್ ಆಗಿದೆ. ನೋಡಿ ಏನಾಗಿದೆ, ಇಲ್ಲಿ ಮಧ್ಯೆ ಬ್ರೇಕ್ ಆಗಿದೆ ಮತ್ತು ಇಲ್ಲಿ ಮಧ್ಯೆ ಬ್ರೇಕ್ ಆಗಿದೆ ಎರಡೂ ಪ್ರತಿವರ್ತಕಗಳಲ್ಲಿ. ಇಲ್ಲಿ ಈ ಒಂದು K ಏನಾಗಿದೆ, ಇಲ್ಲಿ I ಜೊತೆಗೆ ಸೇರಿ ಪೊಟ್ಯಾಷಿಯಂ ಅಯೋಡೈಡ್ ಆಗಿದೆ. ಮತ್ತು ಈ ಒಂದು ಬೇರಿಯಂ ಜೊತೆಗೆ ಈ ಒಂದು ಬ್ರೋಮೈಡ್ ಸೇರಿ ಇಲ್ಲಿ ಬೇರಿಯಂ ಬ್ರೋಮೈಡ್ ಆಗಿರುವಂಥದ್ದು. ಸೊ ಹೀಗಾಗಿ ಏನಾಗಿದೆ, ಎರಡೂ ಸಲ ಸ್ಥಾನಪಲ್ಲಟ ಆಗಿರುವಂಥದ್ದು. ಸೊ ಹಾಗಾಗಿ ದ್ವಿಸ್ಥಾನಪಲ್ಲಟ ಕ್ರಿಯೆ ಆಗುತ್ತೆ. ನೆಕ್ಸ್ಟ್ ಬಿ ಪ್ರಶ್ನೆ, ಸತುವಿನ ಕಾರ್ಬೋನೇಟ್ ಸಾಲಿಡ್ ಸ್ಟೇಟ್ ಆ್ಯರೋ ಮಾರ್ಕ್ ಸತುವಿನ ಆಕ್ಸೈಡ್ ಸಾಲಿಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಉತ್ತರ ಏನಾಗುತ್ತೆ? ZnCO3 ಸಾಲಿಡ್ ಆ್ಯರೋ ಮಾರ್ಕ್ ZnO ಸಾಲಿಡ್ ಪ್ಲಸ್ CO2 ಗ್ಯಾಸ್. ಆಯಿತಾ? ಈ ಒಂದು ಕ್ರಿಯೆಯ ವಿಧ ಯಾವುದು? ಇದು ವಿಭಜನ ಕ್ರಿಯೆ, ಉಷ್ಣ ವಿಭಜನ ಕ್ರಿಯೆ ಅಂತ ಹೇಳ್ಬೋದು. ಅಂದರೆ ಉಷ್ಣವನ್ನು ಕೊಟ್ಟು ವಿಭಜನೆ ಕ್ರಿಯೆಯನ್ನು ಮಾಡಿರುವಂಥದ್ದು. ವಿಭಜನ ಕ್ರಿಯೆ ಅಂದರೆ ಏನಿಲ್ಲಿ ನೋಡಿ, ZnCO3 ಅಂತ ಇದೆ ಅಲ್ವಾ, ಇದೇನಾಗಿದೆ, ಇದು ಸ್ಪ್ಲಿಟ್ ಆಗಿದೆ. ಅಂದರೆ ಒಂದು ಪ್ರತಿವರ್ತಕ ಏನಾಗಿದೆ, 2 ಅಥವಾ 2ಕ್ಕಿಂತ ಜಾಸ್ತಿ ಉತ್ಪನ್ನಗಳಾಗಿ ವಿಭಜನೆ ಹೊಂದುವುದನ್ನು ಏನಂತ ಕರೀತಾರೆ? ವಿಭಜನ ಕ್ರಿಯೆ ಅಂತ ಕರೆಯುವಂಥದ್ದು. ಮುಂದೆ ಸಿ ಪ್ರಶ್ನೆ, ಹೈಡ್ರೋಜನ್ ಗ್ಯಾಸ್ ಪ್ಲಸ್ ಕ್ಲೋರಿನ್ ಗ್ಯಾಸ್ ಆ್ಯರೋ ಮಾರ್ಕ್ ಹೈಡ್ರೋಜನ್ ಕ್ಲೋರೈಡ್ ಗ್ಯಾಸ್ ಅಂತ ಇದೆ. ನೋಡಿ, H2 ಗ್ಯಾಸ್ ಪ್ಲಸ್ Cl2 ಗ್ಯಾಸ್ ಆ್ಯರೋ ಮಾರ್ಕ್ 2HCl ಗ್ಯಾಸ್ ಅಂತ ಇರುವಂಥದ್ದು.
ನೋಡಿ ಇದೇನಾಗಿದೆ, ಇದು ಈ ಒಂದು ಕ್ರಿಯೆಯ ವಿಧ ಯಾವುದು, ಇದು ಸಂಯೋಗ ಕ್ರಿಯೆ. ಸಂಯೋಗ ಕ್ರಿಯೆ ಅಂದರೆ ಏನು, ಅಲ್ಲಿ ಏನಾಗಿದೆ, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವನ್ನು ಇಲ್ಲಿ ರೂಪಿಸುವಂಥದ್ದು, ಅದನ್ನು ಸಂಯೋಗ ಕ್ರಿಯೆ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಡಿ ಪ್ರಶ್ನೆ, ಮೆಗ್ನೀಷಿಯಂ ಸಾಲಿಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಅಂದರೆ ಎಕ್ವೇಸ್ ಸ್ಟೇಟಲ್ಲಿರುವಂಥದ್ದು, ಮೆಗ್ನೀಸಿಯಂ ಕ್ಲೋರೈಡ್ ಎಕ್ವೇಸ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಇದಕ್ಕೆ ಉತ್ತರ ಏನಾಗುವಂಥದ್ದು, MgS ಪ್ಲಸ್ 2HCl ಎಕ್ವೇಸ್ ಆರೋಮಾರ್ಕ್ MgCl2 ಎಕ್ವೇಸ್ ಪ್ಲಸ್ H2 ಗ್ಯಾಸ್. ಇಲ್ಲಿ ಕ್ರಿಯೆಯ ವಿಧ ಯಾವುದು, ಇದು ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆ ನೋಡಿ, ದ್ವಿಸ್ಥಾನಪಲ್ಲಟ ಬೇರೆ, ಸ್ಥಾನಪಲ್ಲಟ ಬೇರೆ. ಈ ಸ್ಥಾನಪಲ್ಲಟದಲ್ಲಿ ಏನಾಗುತ್ತೆ ಅಂದರೆ ನೋಡಿ, Mg ಅಂತ ಇದೆಯಲ್ವಾ, ಈ Mg ಜೊತೆ ಇಲ್ಲಿ ಏನಾಗಿದೆ, ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಏನಾಗಿದೆ, ಇಲ್ಲಿ ಬ್ರೇಕ್ ಆಗಿ Cl ಹೋಗಿ ಈ ಒಂದು ಮೆಗ್ನೀಷಿಯಮಿಗೆ ಅಟ್ಯಾಚ್ ಆಗಿರುವಂಥದ್ದು. ಸೊ ಹೀಗಾಗಿ ಮೆಗ್ನೀಷಿಯಂ ಕ್ಲೋರೈಡ್ ಇಲ್ಲಿ ರೂಪುಗೊಳ್ಳುತ್ತೆ, ಮತ್ತು ಇಲ್ಲಿ ಏನಾಗುತ್ತೆ, ಈ ಒಂದು ಹೆಚ್ಚೇನಿದೆ ಅದೊಂದು ಗ್ಯಾಸ್ ಆಗಿ ಹೊರಗಡೆ ಹೋಗುವಂಥದ್ದು. ಇದನ್ನು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಮುಂದೆ 9ನೆಯ ಪ್ರಶ್ನೆ, ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳೆಂದರೇನು, ಉದಾಹರಣೆ ನೀಡಿ ಅಂತ ಇದೆ. ಉತ್ತರ, ಬಹಿರುಷ್ಣಕ ಕ್ರಿಯೆ ಅಂದರೆ ಏನು, ಉತ್ಪನ್ನಗಳ ಜೊತೆಗೆ ಶಾಖವು ಬಿಡುಗಡೆಯಾಗುವ ಕ್ರಿಯೆಯನ್ನು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎನ್ನುತ್ತಾರೆ. ಆಯಿತಾ, ಬಹಿರುಷ್ಣಕ ಕ್ರಿಯೆ ಅಂದರೆ ಏನು, ಆ ಒಂದು ಕ್ರಿಯೆಯಲ್ಲಿ ಏನಾಗಿರಬೇಕು, ಉಷ್ಣ ಬಿಡುಗಡೆ ಆಗಬೇಕು. ಆಯಿತಾ, ಅದನ್ನು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೇವೆ. ಉದಾಹರಣೆಗೆ ನೈಸರ್ಗಿಕ ಅನಿಲದ ದಹನ ನೋಡಿ, ಮೀಥೇನ್ ಇದೆ ಅಲ್ವಾ, ಮೀಥೇನ್ ಏನಾಗುತ್ತೆ, ಆಮ್ಲಜನಕದ ಉಪಸ್ಥಿತಿಯಲ್ಲಿ ಏನಾಗುತ್ತೆ, ಅದು ದಹಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು H2 ಬಿಡುಗಡೆ ಮಾಡುತ್ತೆ. ಅದನ್ನೆಲ್ಲಿ ಬ್ಯಾಲೆನ್ಸ್ಡ್ ಮಾಡಿ ಕೊಟ್ಟಿದ್ದಾರೆ, ಸರಿದೂಗಿಸಿದ ಸಮೀಕರಣವಾಗಿ ಕೊಡಲಾಗಿದೆ. ನೆಕ್ಸ್ಟ್ ಅಂತರುಷ್ಣಕ ಕ್ರಿಯೆ ಅಂದರೆ ಏನು, ಆ ಒಂದು ಕ್ರಿಯೆ ನಡೆಸಲು ಶಕ್ತಿಯು ಅಂದರೆ ಶಾಖ, ಬೆಳಕು ಅಥವಾ ವಿದ್ಯುತ್ ರೂಪದಲ್ಲಿ ಆ ಒಂದು ಶಕ್ತಿ ಏನಾಗಿರ್ಬೋದು, ಶಾಖದ ರೂಪದಲ್ಲಾಗಿರಬಹುದು, ಬೆಳಕಿನ ರೂಪದಲ್ಲಾಗಿರ್ಬೋದು, ಅಥವಾ ವಿದ್ಯುತ್ ರೂಪದಲ್ಲಿ ಕೂಡ ಆಗಿರಬಹುದು. ಅದೇನಾಗುತ್ತೆ, ಹೀರಲ್ಪಡುವ ಕ್ರಿಯೆಯನ್ನು ಅಂತರುಷ್ಣಕ ಕ್ರಿಯೆಗಳು ಎನ್ನುತ್ತಾರೆ. ಅಲ್ಲೇನಾಗುತ್ತೆ, ಶಕ್ತಿಯ ಹೀರಿಕೆ ಆಗುವಂಥದ್ದು ಅಂತರುಷ್ಣಕ ಕ್ರಿಯೆಯಲ್ಲಿ. ಸೊ ಅದನ್ನು ಅಂತರುಷ್ಣಕ ಅಂತ ಕರೆಯುವಂಥದ್ದು. ಅದಕ್ಕೆ ಉದಾಹರಣೆ ಏನಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ನ ವಿಭಜನೆ. ಅಂದರೆ ಒಂದು ಕ್ಯಾಲ್ಶಿಯಂ ಕಾರ್ಬೋನೇಟ್ ಏನಿದೆ, ಸುಣ್ಣದ ಕಲ್ಲು ಅಂತ ಕರಿತೀವಿ, ಸುಣ್ಣದ ಕಲ್ಲನ್ನು ಏನು ಮಾಡ್ತಾರೆ, ಕಾಸಿದಾಗ ನಮಗೆ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಸುಟ್ಟ ಸುಣ್ಣ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿಗುವಂಥದ್ದು. ಇದು ಕೂಡ ಅಂತರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ ಆಗಿರುವಂಥದ್ದು. ಮುಂದೆ 10ನೆಯ ಪ್ರಶ್ನೆ, ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಎಂದು ಏಕೆ ಪರಿಗಣಿಸಲಾಗುತ್ತದೆ, ವಿವರಿಸಿ ಅಂತ ಕೊಟ್ಟಿದ್ದಾರೆ. ಯಾಕೆ ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಅಂತ ಕರೆಯುವಂಥದ್ದು, ನಾವು ಬದುಕಲು ಶಕ್ತಿಯ ಅವಶ್ಯಕತೆ ಇದೆ, ನಾವು ಸೇವಿಸುವ ಆಹಾರದಿಂದ ಈ ಶಕ್ತಿಯು ದೊರೆಯುತ್ತದೆ. ಜೀರ್ಣಕ್ರಿಯೆಯ ಸಮಯದಲ್ಲಿ ಆಹಾರವು ಸರಳ ಪದಾರ್ಥಗಳಾಗಿ ವಿಭಜಿಸಲ್ಪಡುತ್ತದೆ. ಏನಾಗುತ್ತೆ, ಉದಾಹರಣೆಗೆ ಅಕ್ಕಿ, ಆಲೂಗಡ್ಡೆ ಮತ್ತು ಬ್ರೆಡ್ಗಳು ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತದೆ. ಈ ಕಾರ್ಬೋಹೈಡ್ರೇಟ್ಗಳು ವಿಭಜನೆಗೊಂಡು ಗ್ಲೂಕೋಸ್ ಆಗುತ್ತದೆ. ಈ ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿರುವ ಆಮ್ಲಜನಕದೊಂದಿಗೆ ಸೇರಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಈ ಕ್ರಿಯೆಯಲ್ಲಿ ಶಕ್ತಿಯ ಬಿಡುಗಡೆ ಆಗಿರುವುದರಿಂದ ಉಸಿರಾಟವನ್ನು ಏನಂತ ಕರೀತಾರೆ, ಬಹಿರುಷ್ಣಕ ಕ್ರಿಯೆ ಎಂದು ಕರೆಯಲಾಗುತ್ತದೆ ಅಂತ ನಾವು ಬರೀಬೇಕು. ಮುಂದೆ 11ನೆಯ ಪ್ರಶ್ನೆ, ವಿಭಜನ ಕ್ರಿಯೆಗಳು ಸಂಯೋಗ ಕ್ರಿಯೆಗಳಿಗೆ ವಿರುದ್ಧವಾಗಿದೆ ಎನ್ನುತ್ತಾರೆ ಏಕೆ, ಈ ಕ್ರಿಯೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಏನಾಗುತ್ತೆ, ವಿಭಜನ ಕ್ರಿಯೆ ಮತ್ತು ಸಂಯೋಗ ಕ್ರಿಯೆಗೆ ವ್ಯತ್ಯಾಸ ಏನು, ಸಂಯೋಗ ಕ್ರಿಯೆಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಸೇರಿ ಒಂದು ಉತ್ಪನ್ನ ಉಂಟಾಗ್ತದೆ. ಆದರೆ ವಿಭಜನ ಕ್ರಿಯೆಯಲ್ಲಿ ಏನಾಗ್ತದೆ, ಒಂದು ಸಂಯುಕ್ತ ಅದೇ ವಿಭಜನೆಗೊಂಡು 2 ಅಥವಾ 2ಕ್ಕಿಂತ ಹೆಚ್ಚು ಸರಳ ಪದಾರ್ಥಗಳಾಗಿ, ಸಿಂಪಲ್ ಸಬ್ಸ್ಟೆನ್ಸ್ಗಳಾಗಿ ವಿಭಜನೆ ಹೊಂದುವಂಥದ್ದು. ಸೊ ಹಾಗಾಗಿ ಅವು ಪರಸ್ಪರ ವಿರುದ್ಧ. ಸಂಯೋಗ ಕ್ರಿಯೆಯಲ್ಲಿ 2 ಅಥವಾ 2ಕ್ಕಿಂತ ಜಾಸ್ತಿ ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವನ್ನು ರೂಪಿಸುತ್ತದೆ. ಅದೇ ಆ ಒಂದು ವಿಭಜನೆ ಕ್ರಿಯೆಯಲ್ಲಿ ಏನಾಗುತ್ತೆ, ಒಂದೇ ಒಂದು ಸಂಯುಕ್ತ ವಿಭಜನೆಗೊಂಡು ಸರಳ ಪದಾರ್ಥಗಳಾಗಿ ವಿಭಜನೆ ಆಗುತ್ತೆ. ಅಷ್ಟೇ ವ್ಯತ್ಯಾಸ. ನೋಡಿ, ಸಂಯೋಗ ಕ್ರಿಯೆಗೆ ಒಂದು ಉದಾಹರಣೆ ಅಂದರೆ ನೋಡಿ, ಕ್ಯಾಲ್ಶಿಯಂ ಆಕ್ಸೈಡ್ ಅಂದರೆ ಸುಟ್ಟ ಸುಣ್ಣ ಪ್ಲಸ್ H2O ನೀರಿನ ಜೊತೆಗೆ ಮಿಶ್ರಣ ಮಾಡಿದಾಗ ನಮಗೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ನಮಗೆ ಸಿಗುತ್ತೆ. ವಿಭಜನ ಕ್ರಿಯೆ ಅಂದರೆ ಏನು ನೋಡಿ, ಕ್ಯಾಲ್ಶಿಯಂ ಕಾರ್ಬನೇಟ್ ಸುಣ್ಣದ ಕಲ್ಲು, ಇದನ್ನು ನಾವೇನು ಮಾಡ್ತಾರೆ, ಇದಕ್ಕೆ ನಾವು ಉಷ್ಣವನ್ನು ಕೊಟ್ಟಾಗ ನೋಡಿ, ಇಲ್ಲಿ ಇದರ ಸೈನಿನ ಅರ್ಥ ಏನು, ಉಷ್ಣ ಅಂತ ಅರ್ಥ ಅಷ್ಟೇ. ಅದೇನಾಗುತ್ತೆ, ಕ್ಯಾಲ್ಶಿಯಂ ಆಕ್ಸೈಡ್ ಸಾಲಿಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಕೊಡುವಂಥದ್ದು. ಆಯಿತಾ, ಇದು ಸಂಯೋಗ ಕ್ರಿಯೆ ಮತ್ತು ವಿಭಜನೆ ಕ್ರಿಯೆಗೆ ವ್ಯತ್ಯಾಸ ಮತ್ತು ಅವುಗಳಿಗೆ ಒಂದೊಂದು ಉದಾಹರಣೆಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ. ಮುಂದೆ 12ನೆಯ ಪ್ರಶ್ನೆ, ಉಷ್ಣ, ಬೆಳಕು ಮತ್ತು ವಿದ್ಯುತ್ ಶಕ್ತಿ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ ನಡೆಸುವ ವಿಭಜನ ಕ್ರಿಯೆಗಳಿಗೆ ತಲಾ ಒಂದೊಂದು ಸಮೀಕರಣ ಬರೆಯಿರಿ ಅಂತ ಇದೆ.
ನೋಡಿ ಇಲ್ಲಿ 3 ರೀತಿಯಾದಂತಹ ಏನು ಶಕ್ತಿಯನ್ನು ವಿಭಜನಾ ಕ್ರಿಯೆಗಳಿಗೆ ಉದಾಹರಣೆಗಳು ಇದೆ. ಉಷ್ಣ ವಿಭಜನೆ ಮತ್ತು ಬೆಳಕಿನ ವಿಭಜನೆ ಮತ್ತು ವಿದ್ಯುತ್ತಿನ ವಿಭಜನೆ. ಬೇಸಿಕಲಿ ವಿಭಜನೆ ಕ್ರಿಯೆ ಅಂದರೆ ಏನು, ಅಲ್ಲಿ ನಾವು ಉಷ್ಣದ ರೂಪದಲ್ಲಿ ಬೇಕಾದರೂ ಏನು ಆ ಶಕ್ತಿಯನ್ನು ಕೊಡಬಹುದು, ಬೆಳಕಿನ ರೂಪದಲ್ಲಿ ಕೂಡ ಶಕ್ತಿಯನ್ನು ಕೊಡಬಹುದು, ವಿದ್ಯುತ್ ರೂಪದಲ್ಲಿ ಬೇಕಾದರೆ ಶಕ್ತಿಯನ್ನು ಕೊಡಬಹುದು. ನೋಡಿ ಉಷ್ಣ ವಿಭಜನೆ ಅಂದರೆ ಏನು, 2FeSO4 ಅಲ್ಲಿ ನಾವು ಉಷ್ಣವನ್ನು ಕೊಟ್ಟು Fe2O3 ಸಾಲಿಡ್ ಪ್ಲಸ್ SO2 ಗ್ಯಾಸ್ ಪ್ಲಸ್ SO3 ಗ್ಯಾಸನ್ನು ಕೊಡುವಂಥದ್ದು. ಬೆಳಕಿನ ವಿಭಜನೆ ಅಂದರೆ 2AgCl ಸಾಲಿಡ್ ಆರೋ ಮಾರ್ಕ್ 2Ag ಸಾಲಿಡ್ ಪ್ಲಸ್ Cl2 ಗ್ಯಾಸ್ ಆಗಿರ್ಬೋದು. ವಿಭಜನೆ ಕ್ರಿಯೆ ಅಂದರೆ ನೋಡಿ ನೀರಿನ ವಿದ್ಯುತ್ ವಿಭಜನೆ ಇದೆಯಲ್ವ, ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಚಿತ್ರ ಇದೆಯಲ್ವ ಪರೀಕ್ಷೆಗೆ ಓದಲಿಕ್ಕೆ, ಆ ಒಂದು ಚಿತ್ರ ಕೂಡ ಏನಾಗಿದೆ ವಿದ್ಯುತ್ ವಿಭಜನೆ ಕ್ರಿಯೆಯನ್ನು ಸೂಚಿಸುವಂಥದ್ದು. ನೋಡಿ 2H2O ಲಿಕ್ವಿಡ್ಗೆ ನಾವು ಉಷ್ಣವನ್ನು ಕೊಟ್ಟಾಗ 2H2 ಗ್ಯಾಸ್ ಪ್ಲಸ್ O2 ಗ್ಯಾಸ್ ಆಗಿ ವಿಭಜನೆ ಹೊಂದುತ್ತೆ. ಮುಂದೆ 13ನೆಯ ಪ್ರಶ್ನೆ, ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆಗಳ ನಡುವಿನ ವ್ಯತ್ಯಾಸವೇನು, ಈ ಕ್ರಿಯೆಗಳಿಗೆ ಸಮೀಕರಣವನ್ನು ಬರೆಯಿರಿ. ನೋಡಿ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಏನು ಹೆಚ್ಚು ಕ್ರಿಯಾಶೀಲವಾದಂತಹ ಧಾತು ಏನು ಮಾಡುತ್ತೆ, ಕಡಿಮೆ ಕ್ರಿಯಾಶೀಲವಾದಂತಹ ಧಾತುವನ್ನು ಅದರ ಸಂಯುಕ್ತದಿಂದಲೇ ಅದನ್ನು ಹೊರಗಾಕತ್ತೆ, ಅಂದರೆ ಸ್ಥಾನಪಲ್ಲಟಗೊಳಿಸುತ್ತೆ, ಆ ಒಂದು ಜಾಗದಲ್ಲಿ ಹೋಗಿ ಅದು ಕೂತ್ಕೊಳ್ಳುತ್ತೆ. ಆದರೆ ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಆಗುವಂಥದ್ದೇನು, ಆ ವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಉಂಟಾಗ್ತದೆ. ಅಂದರೆ ಒಂದು ಸಂಯುಕ್ತ ತನ್ನಲ್ಲಿರುವಂತಹ ಒಂದು ಅಯಾನನ್ನು ಇನ್ನೊಂದಕ್ಕೆ ಕೊಡ್ತದೆ, ಇನ್ನೊಂದು ಸಂಯುಕ್ತ ಅದರಲ್ಲಿರ್ತಕ್ಕಂಥ ಒಂದು ಅಯಾನವನ್ನು ಇದಕ್ಕೆ ಕೊಡುತ್ತೆ. ಸೊ ಹಾಗಾಗಿ ಅಲ್ಲಿ ಎರಡು ಸಂಯುಕ್ತಗಳು ಉತ್ಪನ್ನಗಳಲ್ಲಿ ನಮಗೆ ರೂಪುಗೊಳ್ಳುತ್ತೆ. ಅದನ್ನೇನಂತ ಕರಿತೀವಿ, ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರೆಯುವಂಥದ್ದು. ನೋಡಿ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ನೋಡಿ, Fe ಪ್ಲಸ್ CuSO4 ಆರೋ ಮಾರ್ಕ FeSO4 ಪ್ಲಸ್ Cu. ಇಲ್ಲೇನಾಗಿದೆ, ಈ ಒಂದು CuSO4 ಬ್ರೇಕ್ ಆಗಿ ಇಲ್ಲಿ Cu ಅನ್ನೋ ಜಾಗವನ್ನು ಏನು ಮಾಡಿದೆ, Fe ಮೇಲೆ ಆಕ್ರಮಣ ಮಾಡಿಕೊಂಡಿದೆ. ಆಯಿತಾ, ಅದು ಆ ಒಂದು Cu ಅನ್ನುವಂಥದ್ದು ಆ ಒಂದು ಸಂಯುಕ್ತದಿಂದ ಹೊರ ಹೋಗಿದೆ. ಅದೇ ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ನೋಡಬೇಕಾದ್ರೆ ನೋಡಿ ಇಲ್ಲಿ ಎರಡೂ ಸಂಯುಕ್ತಗಳು ಇಲ್ಲಿ ಬ್ರೇಕ್ ಆಗಿರುವಂಥದ್ದು, ಇದು ಏನಾಗಿದೆ ಇಲ್ಲಿ Cl ಮೈನಸ್ ಅಯಾನನ್ನು ಇದಕ್ಕೆ ಕೊಟ್ಟಿದೆ, ಇದು ಇಲ್ಲಿ SO4 ಮೈನಸ್ ಅಯಾನನ್ನು ಇದಕ್ಕೆ ಕೊಟ್ಟಿದೆ, ಬೇರಿಯಮಿಗೆ ಕೊಟ್ಟಿದೆ. ಹಾಗಾಗಿ ಅಲ್ಲಿ ಅಯಾನುಗಳ ವಿನಿಮಯ, ಪರಸ್ಪರ ಅಯಾನುಗಳ ವಿನಿಮಯದ ಮೂಲಕ ಅಲ್ಲಿ ಏನಾಗಿದೆ, ಹೆಚ್ಚು ಕ್ರಿಯಾಶೀಲವಾದಂತಹ ಧಾತು ಕಡಿಮೆ ಕ್ರಿಯಾಶೀಲವಾದಂತಹ ಧಾತುವಿನ ಸ್ಥಾನಪಲ್ಲಟ ಮಾಡಿಕೊಂಡಿದೆ. ಸೊ ಇದನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರೆಯುವಂಥದ್ದು. ಮುಂದೆ 14ನೆಯ ಪ್ರಶ್ನೆ, ಬೆಳ್ಳಿಯ ಶುದ್ಧೀಕರಣ ಕ್ರಿಯೆಯು ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯು ತಾಮ್ರದಿಂದ ಸ್ಥಾನಪಲ್ಲಟಗೊಳ್ಳುವುದನ್ನು ಒಳಗೊಂಡಿದೆ. ಈ ಸಂದರ್ಭದಲ್ಲಿ ನಡೆಯುವ ಕ್ರಿಯೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡೋಣ. ನೋಡಿ Cu ಸಾಲಿಡ್ ಪ್ಲಸ್ 2AgNO3 aqueous ಆರೋ ಮಾರ್ಕ್ CuNO3 ಟ್ವೈಸ್ aqueous ಪ್ಲಸ್ 2Ags ಅಂತ ಇದೆ. ಇದೊಂದು ಈ ಒಂದು ರಾಸಾಯನಿಕ ಕ್ರಿಯೆಯ ಏನು ಸಮೀಕರಣ ಆಗಿದೆ. ಮುಂದೆ 15ನೆಯ ಪ್ರಶ್ನೆ, ಪ್ರಕ್ಷೇಪಣ ಕ್ರಿಯೆ ಎಂದರೇನು, ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ನೀರಿನಲ್ಲಿ ಕರಗದ ಅವಶೇಷವನ್ನು ಉಂಟು ಮಾಡುವ ಯಾವುದೇ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ, ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆ ಒಂದು ಕ್ರಿಯೆಯಲ್ಲಿ ಪ್ರೆಸಿಪಿಟೇಟ್ ಉಂಟಾಗಬೇಕು, ಅಂದರೆ ಜಲ ವಿಲೀನಗೊಳ್ಳದಂತಹ ವಸ್ತು ಉಂಟಾಗಬೇಕು ಆ ಒಂದು ಕ್ರಿಯೆಯಲ್ಲಿ. ಅದನ್ನೇನಂತ ಕರೀತಾರೆ, ಪ್ರಕ್ಷೇಪಣ ಕ್ರಿಯೆ ಅಂತ ಕರೀತಾರೆ. ಸೊ ಉದಾಹರಣೆಗೆ ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಸೇರಿಸಿದಾಗ ಏನಾಗುತ್ತೆ, ಅದು ನೀರಿನಲ್ಲಿ ವಿಲೀನಗೊಳ್ಳದಂತಹ ಬಿಳಿ ಬಣ್ಣದ ಬೇರಿಯಂ ಸಲ್ಫೇಟ್ ಪ್ರಕ್ಷೇಪಣ ಉಂಟಾಗುತ್ತೆ, ಒಂದು ಪ್ರೆಸಿಪಿಟೇಟ್ ಉಂಟಾಗುತ್ತದೆ. ಅದನ್ನೇನಂತ ಕರೀತಾರೆ, ಆ ಒಂದು ರಾಸಾಯನಿಕ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಅಂತ ಕರೀತಾರೆ. ನೋಡಿ ಇಲ್ಲೊಂದು ಸಮೀಕರಣವನ್ನು ಕೊಡಲಾಗಿದೆ, Na2SO4 aqueous ಪ್ಲಸ್ BaCl2 aqueous ಆರೋ ಮಾರ್ಕ್ BaSO4 ಸಾಲಿಡ್ ಪ್ಲಸ್ 2NaCl aqueous. ಇದು ಇದಕ್ಕೆ ಉದಾಹರಣೆ ಆಗಿದೆ. ಇಲ್ಲಿ ಬೇರಿಯಂ ಸಲ್ಫೇಟ್ ಅನ್ನುವಂಥದ್ದು ಏನು ಪ್ರಕ್ಷೇಪಣ ಆಗಿರುವಂಥದ್ದು. ಮುಂದೆ 16ನೇ ಪ್ರಶ್ನೆ, ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಕಳೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಪ್ರತಿಯೊಂದು ಎರಡೆರಡು ಉದಾಹರಣೆಗಳೊಂದಿಗೆ ವಿವರಿಸಿ. ಅದರಲ್ಲಿ ಫಸ್ಟ್ ಇರುವಂಥದ್ದು ಉತ್ಕರ್ಷಣ. ಉತ್ಕರ್ಷಣ ಅಂದರೆ ಏನು, ಆಕ್ಸಿಡೇಷನ್ ಅಂದರೆ ಏನು, ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವು ಆಕ್ಸಿಜನನ್ನು ಪಡೆದುಕೊಂಡ್ರೆ ಅದನ್ನು ಉತ್ಕರ್ಷಣ ಅಂತ ಕರೆಯುವಂಥದ್ದು. ನೋಡಿ ಇಲ್ಲಿ ಏನಾಗಿದೆ, Cu ಏನಾಗಿದೆ ಆಕ್ಸಿಜನ್ನೊಂದಿಗೆ ವರ್ತಿಸಿ 2CuO ಆಗಿದೆ, ಇಲ್ಲಿ ಆಕ್ಸಿಜನ್ ಪಡೆದುಕೊಂಡಿದೆ. ಸೊ ಹಾಗಾಗಿ ಇದು ಉತ್ಕರ್ಷಣ. ನೋಡಿ C+O2 CO2 ಅಂದರೆ ಕಾರ್ಬನ್ ಏನಾಗಿದೆ ಆಕ್ಸಿಜನನ್ನು ಪಡೆದುಕೊಂಡಿದೆ, ಕಾರ್ಬನ್ ಡೈಆಕ್ಸೈಡ್ ರೂಪುಗೊಂಡಿದೆ. ಸೊ ಹಾಗಾಗಿ ಅದು ಆಕ್ಸಿಜನ್ನ ಪಡ್ಕೊಂಡು ಉತ್ಕರ್ಷಣ ಕ್ರಿಯೆಯನ್ನು ಆಗಿದೆ. ಅದರಲ್ಲಿ ಬಿ ಇರುವಂಥದ್ದು ಅಪಕರ್ಷಣ, ರಿಡಕ್ಷನ್ ಅಂತ ಕರಿತೀವಿ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವು ಆಕ್ಸಿಜನನ್ನು ಕಳೆದುಕೊಂಡ್ರೆ, ಆಕ್ಸಿಜನಿನ ಲಾಸ್ ಆದರೆ ಅದನ್ನು ಅಪಕರ್ಷಣ ಅಂತ ಕರೆಯುವಂಥದ್ದು. ನೋಡಿ ಇಲ್ಲಿ CuO ಪ್ಲಸ್ H2 ಅಂತ ಇದೆ ಅಲ್ವಾ, ಇಲ್ಲಿ ಏನಾಗುತ್ತೆ, ಇಲ್ಲಿ ಉತ್ಪನ್ನಗಳಲ್ಲಿ ನೋಡಿ Cu ಆಗಿದೆ, H2O ಏನಾಗಿದೆ ಹೊರ ಹೋಗಿದೆ. ಇಲ್ಲೇನಾಗಿದೆ,
ಈ CuO ಅನ್ನುವಂಥ ಈ ಒಂದು ಸಂಯುಕ್ತ ಕಾಪರ್ ಆಕ್ಸೈಡ್ ಆಯಿತಾ, ತಾಮ್ರದ ಆಕ್ಸೈಡ್ ಏನಾಗಿದೆ ಆಕ್ಸಿಜನನ್ನು ಕಳೆದುಕೊಂಡು ಬರೀ Cu ಆಗಿಬಿಟ್ಟಿದೆ. ಅದಕ್ಕಾಗಿ ಇದು ಅಪಕರ್ಷಣ ಆಗಿದೆ ಅಂತ ಹೇಳುವಂಥದ್ದು. ನೋಡಿ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ZnO+C ಅರೋಮಾರ್ಕ್ Zn+CO. ಇದು ಅಷ್ಟೇ, ಇಲ್ಲಿ ಜಿಂಕ್ ಸತು ಏನಿದೆ ಅದು ಏನಾಗಿದೆ ಆಕ್ಸಿಜನನ್ನು ಕಳೆದುಕೊಂಡಿದೆ. ಸೊ ಹಾಗಾಗಿ ಇದು ಅಪಕರ್ಷಣ ಹೊಂದಿದೆ ಅಂತ ನಾವು ಹೇಳಬಹುದು. ನೆಕ್ಸ್ಟ್ 17ನೆಯ ಪ್ರಶ್ನೆ, ಹೊಳೆಯುವ ಕಂದು ಬಣ್ಣದ X ಧಾತುವನ್ನು ಗಾಳಿಯಲ್ಲಿ ಕಾಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಆ X ಧಾತು ಮತ್ತು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಆ ಒಂದು ಹೊಳೆಯುವ ಕಂದು ಬಣ್ಣದ ಧಾತು ಯಾವುದು? X ಎನ್ನುವಂಥ ಧಾತು, ಅದು ತಾಮ್ರ ಆಗಿರುವಂಥದ್ದು Cu. ಹಾಗೆಯೇ ಆ ಒಂದು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತ ಯಾವುದು? ತಾಮ್ರದ ಆಕ್ಸೈಡ್ CuO, ಅದು ಅದರ ಅಣುಸೂತ್ರ. ಇದರ ರಿಯಾಕ್ಷನನ್ನು ನೋಡಬೇಕು ಅಂದರೆ ನೋಡ್ಬೋದು, 2Cu+O2 ಏನಾಗುತ್ತೆ, ಅದನ್ನು ಕಾಸಿದಾಗ ಅಂದರೆ ಉಷ್ಣವನ್ನು ಕೊಟ್ಟಾಗ ಏನಾಗುತ್ತೆ 2CuO ಆಗುತ್ತದೆ. ಇದೇನಾಗಿದೆ, ಇಲ್ಲೇನಾಗಿದೆ, ಈ ಒಂದು ಕ್ರಿಯೆಯಲ್ಲಿ ಏನು ಆಕ್ಸಿಡೇಷನ್ ಆಗಿರುವಂಥದ್ದು. 18ನೆಯ ಪ್ರಶ್ನೆ, ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುವುದೇಕೆ? ಇದಕ್ಕೆ ಉತ್ತರ, ಕಬ್ಬಿಣದ ವಸ್ತುಗಳು ತೇವಾಂಶ ಮತ್ತು ಗಾಳಿಯ ಸಂಪರ್ಕಕ್ಕೆ ಬಂದಾಗ ಏನಾಗ್ತದೆ, ತುಕ್ಕು ಹಿಡಿತದೆ. ಕಬ್ಬಿಣದ ಮೇಲ್ಮೈಗೆ ಬಣ್ಣ ಬಳಿಯೋದ್ರಿಂದ ಏನಾಗ್ತದೆ, ಅದು ಗಾಳಿ ಮತ್ತು ತೇವಾಂಶದೊಂದಿಗೆ ನೇರ ಸಂಪರ್ಕಕ್ಕೆ ಬರುವುದನ್ನು ತಡಿಬಹುದು. ಹಾಗಾಗಿ ಕಬ್ಬಿಣ ತುಕ್ಕು ಹಿಡಿದಂತೆ ರಕ್ಷಿಸಲು ಆ ಒಂದು ಬಿಳಿ ಬಣ್ಣವನ್ನು ಬಳಿಯಲಾಗುತ್ತದೆ ಅಂತ ಉತ್ತರವನ್ನು ಬರೀಬೇಕು. ಮುಂದೆ 10 ಪ್ರಶ್ನೆ, ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ? ಇದಕ್ಕೆ ಉತ್ತರ, ಎಣ್ಣೆ ಮತ್ತು ಕೊಬ್ಬಿನಂಶವಿರುವ ಆಹಾರ ಪದಾರ್ಥಗಳು ಗಾಳಿಯಲ್ಲಿರುವ ಆಕ್ಸಿಜನ್ನೊಂದಿಗೆ ವರ್ತಿಸಿ ಉತ್ಕರ್ಷಣಗೊಳ್ಳುತ್ತದೆ. ಹಾಗಾಗಿ ಅದರ ವಾಸನೆ ಮತ್ತು ರುಚಿ ಬದಲಾಗ್ತದೆ, ಅದು ಕೆಡತ್ತೆ. ಹಾಗಾಗಿ ಇದನ್ನು ಕಮಿಟುವಿಕೆ ಅಂತ ಕರೀತಾರೆ. ನೈಟ್ರೋಜನ್ ಒಂದು ಅಪ್ರತಿಕ್ರಿಯಾಶೀಲ ಅನಿಲವಾಗಿರುವುದರಿಂದ ಅದು ಆಹಾರವನ್ನು ಉತ್ಕರ್ಷಣಗೊಳಿಸುವುದನ್ನು ತಡೀತದೆ. ಹಾಗಾಗಿ ಆಹಾರ ದೀರ್ಘಕಾಲ ತಾಜಾವಾಗಿರಲಿಕ್ಕೆ ಅದು ಸಹಾಯ ಮಾಡ್ತದೆ. ಹಾಗಾಗಿ ನೈಟ್ರೋಜನ್ ಅನಿಲವನ್ನು ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ಹಾಯಿಸುತ್ತಾರೆ ಅಂತ ಕಾರಣವನ್ನು ಬರಿಬೇಕು. ಮುಂದೆ ಕೊನೆಯ ಪ್ರಶ್ನೆ 20ನೆಯ ಪ್ರಶ್ನೆ, ಒಂದೊಂದು ಉದಾಹರಣೆಯೊಂದಿಗೆ ಕೆಳಗಿನ ಪದಗಳನ್ನು ವಿವರಿಸಿ ಅಂತ ಇದೆ. ಫಸ್ಟ್ ಪದ ಯಾವುದು? ಟರ್ಮ್ ಕೊರೆಯುವಿಕೆ ಅಂದರೆ ಕೊರೋಷನ್, ಸಂಕ್ಷಾರಣ ಅಂತ ಕರಿತೀವಲ್ವ, ಅದು ಏನಾಗ್ತದೆ ಅಂದರೆ ಕೊರೆಯುವಿಕೆ ಅಂದರೆ ಲೋಹಗಳು ತಮ್ಮ ಸುತ್ತಲಿನ ಪರಿಸರದಲ್ಲಿರುವ ತೇವಾಂಶ, ಆಮ್ಲ ಅಥವಾ ಗಾಳಿಯೊಂದಿಗೆ ವರ್ತಿಸಿ ನಾಶವಾಗ್ತಕ್ಕಂತಹ ಪ್ರಕ್ರಿಯೆಯನ್ನು ಕೊರೆಯುವಿಕೆ ಅಥವಾ ಸಂಕ್ಷಾರಣ ಅಂತ ಕರೀತಾರೆ. ಬೇಸಿಕಲಿ ಕೊರೆಯುವಿಕೆ ಅಂದರೆ ತುಕ್ಕು ಹಿಡಿಯುವಂಥದ್ದು ಅಂತ ಅರ್ಥ. ನೋಡಿ, ಉದಾಹರಣೆಗೆ ಕಬ್ಬಿಣ ತುಕ್ಕು ಹಿಡಿಯುವುದು. ಅದೇ ನೆಕ್ಸ್ಟ್ ಬಿ ಅಂದರೆ ಯಾವುದಂದರೆ ಕಮಟುವಿಕೆ ಅಂತ ಕೊಟ್ಟಿದ್ದಾರೆ, ರ್ಯಾನ್ಸಿಡಿಟಿ. ಕಮಟುವಿಕೆ ಅಂದರೆ ಎಣ್ಣೆ ಅಥವಾ ಕೊಬ್ಬಿನಂಶವಿರುವಂತಹ ಆಹಾರ ಪದಾರ್ಥಗಳು ಉತ್ಕರ್ಷಣಗೊಂಡು ಅವುಗಳ ರುಚಿ ಮತ್ತು ವಾಸನೆ ಬದಲಾಗುವಂತಹ ಸ್ಥಿತಿಯನ್ನು ಕಮಟುವಿಕೆ ಎನ್ನುತ್ತಾರೆ. ಇದಕ್ಕೆ ಉದಾಹರಣೆ ಯಾವುದು? ದೀರ್ಘಕಾಲ ತೆರೆದಿಟ್ಟ ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳು ಕೆಟ್ಟ ವಾಸನೆ ಬರುವಂಥದ್ದು. ಇದಿಷ್ಟಾಗಿತ್ತು ನಿಮ್ಮ ಮೊದಲನೆಯ ಈ ಒಂದು ಅಧ್ಯಾಯದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು. ಬಾಯ್ ಬಾಯ್.